ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ದಿಢೀರಾಗಿ ಮತ್ತ ಕ್ರಿಸ್ಪಿ ಆಗಿ ಅಗ್ದಿ ಮಸ್ತಾಗಿ ದೋಸಾ ಹೇಗ್ ಮಾಡ್ಕೊಳ್ಳೋದನ್ನ ತೋರಿಸ್ಕೊಡ್ತೀನಿ, ನೋಡೋಣ. ದೋಸಾ ಮಾಡ್ಕೊಳಕ ಮೊದಲು ನಾವು ರವೆ ರುಬ್ಕೋಬೇಕು. ನಾ ಇಲ್ಲಿ 1 ಕಪ್ ಆಗುವಷ್ಟ ಚಿರೋಟಿ ರವೆ ತಗೊಂಡೇನು. ನೀವು ಯಾವ್ದು ರವೆ ತಗೊಂಡ್ ಮಾಡ್ಕೋಬಹುದು. ಇದನ್ನ ಮಿಕ್ಸಿ ಜಾರ್ದಾಗ ಹಾಕ್ತಾನು. 2 ಚಮಚ ಆಗುವಷ್ಟ ಅಕ್ಕಿ ಹಿಟ್ಟ, 2 ಚಮಚ ಆಗುವಷ್ಟ ಗೋಧಿ ಹಿಟ್ಟ, 1 ಚಮಚ ಕಡ್ಲಿ ಹಿಟ್ಟ. ಇದನ್ನೀಗ ಸಣ್ಣ ಮಾಡ್ಕೋಬೇಕು. ಇದ್ರಾಗ ಈಗ ನೀರದು ಏನು ಹಾಕಿಲ್ಲ ಇದನ್ನ ನಾನು ಪೂರಾ ಪೌಡರ್ ಆಗಿ ಸಣ್ಣ ಮಾಡ್ಕೊಂಡೇನು. ಇದನ್ನೀಗ ಒಂದ್ ಪಾತ್ರೆದಾಗ ತಕೋತಾನು. ಇದ್ರಾಗ ಒಂದ್ ಅರ್ಧ ಕಪ್ ಮಸರಾ ಮಿಕ್ಸ್ ಮಾಡದನ್ನ ನಾನು. ಮಸರಾನ ಘಾರ ಇದ್ದದ್ ಹಾಕೊಳಕ್ ಹೋಗ್ಬ್ಯಾಡ್ರಿ. ರುಚಿಗೆ ಬೇಕಾಗುವಷ್ಟು ಉಪ್ಪ, ಒಂದ್ ಸ್ವಲ್ಪ ಸಕ್ರಿ ಹಾಕೋದ್ರಿಂದ ಕಲರ್ ಚಲೋ ಬರ್ತೈತಿ, ಅದಕ್ಕಾಗಿ ಸಕ್ರಿ ಹಾಕ್ರ ಚಲೋ. ಈಗ ಇದನ್ನ ಎಲ್ಲಾ ಮಿಕ್ಸ್ ಮಾಡ್ತೇನೆ ನಾನು. ಈಗ ನೀರ್ ಎತ್ಬೇಕು ನೋಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಒಮ್ಮೆ ಬಾಳಟ್ಟ ಹಾಕಿ ತಿಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ಈಗ ನೋಡ್ರಿ ಇದನ್ನ ನಾನು ಕಲ್ಸ್ಕೊಂಡೇನು. ಈ ತರ ದೋಸಾ ಹಾಕೊಳಕ ಯಾವ ತರ ನಿಮಗ್ ಬೇಕು ನೋಡಿ ಮಾಡ್ಕೋಬಹುದು. ಇದ್ರಾಗ ಒಂದ್ ಸ್ವಲ್ಪ ಸೋಡಾ ಹಾಕದನ್ನ ನಾನು. ಇದನ್ನ ಹಿಟ್ಟ ಕಲಿಸಿ ಇಡ್ಬೇಕಂತೇನಿಲ್ಲ, ಈಗ ಮಾಡ್ಕೋಬಹುದು ನಾವ. ಇಲ್ಲ ನೀವು ಚಟ್ನಿ ಅದು ಮಾಡ್ಕೊಳ್ಳೋರಿದ್ರಿ ಅಂದ್ರೆ ಹಿಟ್ಟು ಕಲಿಸಿಟ್ಟ ಚಟ್ನಿ ಮಾಡ್ಕೊಳತಕ ಇಡಬಹುದು. ಈಗ ಇದನ್ನ ನಾನು ದೋಸಾ ಮಾಡ್ಕೋತಾನು. ಈಗ ದೋಸಾ ಹಾಕೋನು. ನಿಮಗೆ ಎಷ್ಟು ದೊಡ್ಡದು ಬೇಕಲ್ಲ ಅಷ್ಟು ದೊಡ್ಡದು ಮಾಡ್ಕೋಬಹುದು. ಮತ್ತೆ ಎಷ್ಟು ತಿಳು ಬೇಕು ಬಿ ಅಷ್ಟ ಬಿ ಆಗ್ತೈತಿದ. ತಿಳುವಾಗಿ ಬಿ ಮಾಡ್ಕೋಬಹುದು ನಾವ. ಈಗ ಮೇಲ್ಗಡೆನ ನೀವು ತುಪ್ಪ ಎಣ್ಣೆ ಏನಾರೇ ಒಂದ್ ಸ್ವಲ್ಪ ಬೇಕನ್ನಿಸಿದ್ರ ಹಾಕೋಬಹುದು. ನಾ ಇಲ್ಲಿ ಒಂದ್ ಸ್ವಲ್ಪ ಬೆಣ್ಣೆ ಹಚ್ಚದೇನು. ಮಕ್ಕಳಿಗೆ ಅದು ಮಾಡಿಕೊಡಾದಿರಿ ಅಂದ್ರ ಬೆಣ್ಣೆ ತುಪ್ಪ ಹಾಕಿ ಮಾಡಿಕೊಟ್ರ ಚಲೋ. ನೀವು ಬೇಡ ಅಂದ್ರ ಹಾಗೆ ಬಿ ಮಾಡ್ಕೋಬಹುದು. ಇದಾಗೈತಿ, ತಕ್ಕೋಬಹುದು ನಾವ್ ಇದನ್ನೀಗ. ನೋಡಿದ್ರಲ್ಲ ದಿಢೀರಾಗಿ ದೋಸಾ ಹೇಗ್ ಮಾಡ್ಕೊಳ್ಳೋದಂತ. ದೋಸಾ ಮಸ್ತ್ ಆಗಿ ಬಂದಾವು. ನನ್ನ ವಿಡಿಯೋ ಚಲೋ ಅನಿಸ್ತ ಅಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ.